ओम शांति। गुड मॉर्निंग। शुभ बाबा याद है, बाप दादा याद है। ಮುರಳಿ ದಿನಾಂಕ 7/1/1978 ಇಸ್ವಿ ಅವ್ಯಕ್ತವಾಣಿ 7/1/78 ಇಸ್ವಿಯ ಅವ್ಯಕ್ತ ಬಾಪ್ ದಾದರವರ ಮಹಾನ್ ವಾಕ್ಯ. ವಿದೇಶಿ ಬಾಪು ಕಿ ವಿದೇಶಿ ಬಚ್ಚೋं से ಮುಲಾಕಾತ್. ಇದನ್ನ ಬಾಪ್ ದಾದ ವಿಶೇಷ ತಿಳಿಸ್ಕೊಡ್ತಿದ್ದಾರೆ. ವಿದೇಶಿ ತಂದೆಯ ವಿದೇಶಿ ಮಕ್ಕಳ ಜೊತೆಗೆ ಮಿಲನ, ಮುಲಾಕಾತ್. ವಿದೇಶಿ ತಂದೆ ವಿದೇಶಿ ಮಕ್ಕಳ ಜೊತೆಗೆ ಏನ್ ಮಾಡ್ತಾ ಇದ್ದಾರೆ? ಮಿಲನವನ್ನ ಮಾಡ್ತಾ ಇದ್ದಾರೆ. अविनाशी खुशी व अतीन्द्रिय सुख देने वाले माया प्रूफ बनाने वाले बाप दादा विदेशी बच्चों के प्रति बोले. अविनाशी खुशी ಅಥವಾ ಅತೀಂದ್ರಿಯ ಸುಖವನ್ನ ಕೊಡುವಂತಹ ಮಾಯಾ ಪ್ರೂಫ್ ಮಾಡುವಂತಹ ಬಾಪ್ ದಾದ ವಿದೇಶಿ ಮಕ್ಕಳ ಪ್ರತಿಯಾಗಿ ಮಹಾನ್ ವಾಕ್ಯ ಉಚ್ಚಾರಣೆ ಮಾಡ್ತಿದ್ದಾರೆ. ಅವಿನಾಶಿ ಖುಷಿ ಅಥವಾ ಅತೀಂದ್ರಿಯ ಸುಖ ಕೊಡುವಂತಹ ಮಾಯಾ ಪ್ರೂಫ್ ಮಾಡುವಂತಹ ಬಾಪ್ ದಾದ ವಿದೇಶಿ ಮಕ್ಕಳ ಜೊತೆಗೆ ಮಕ್ಕಳ ಪ್ರತಿಯಾಗಿ ಮಹಾನ್ ವಾಕ್ಯ ಉಚ್ಚಾರಣೆ ಮಾಡಿಸಿದ್ದಾರೆ. आज विदेशी बाप इस साकार दुनिया के विदेशी बच्चों से मिलने आए हैं. ಈ ದಿನ ವಿದೇಶಿ ತಂದೆ ಯಾರು? ಶಿವಬಾಬಾ. ವಿದೇಶಿ ಅಂತ ಯಾಕೆ ಹೇಳ್ಕೊತಾರೆ? ಬಾಬಾ ದೂರ ದೇಶದಿಂದ ಬಂದಿದ್ದಾರಲ್ವಾ, ಅದಕ್ಕೆ ಬಾಬಾ ಹೇಳ್ತಾರೆ ವಿದೇಶಿ ತಂದೆ ಈ ಸಾಕಾರಿ ಜಗತ್ತಿನ ವಿದೇಶಿ ಮಕ್ಕಳ ಮಿಲನ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಹೇ ದೋನೋ ಹಿ ವಿದೇಶಿ. ಇಲ್ಲಿ ವಿದೇಶಿ ಅಂತಂದ್ರೆ ಫಾರಿನರ್ ಅಲ್ಲ, ಬಾಬಾ ಹೇಳ್ತಾ ಇರೋದು. ಬಾಬಾ ದೂರ ದೇಶದಲ್ಲಿ ಬಂದಿದ್ದಾರೆ ಅಂತಂದ್ರೆ ಸೊ ನಮಗೂ ಕೂಡ ಏನಂತ ಹೇಳ್ತಾರೆ? ಬಾಬಾ ವಿದೇಶಿಯರೇ ಅಂತ ಹೇಳ್ತಾರೆ. ಸೊ ಇಬ್ರು ಕೂಡ ಏನಾಗಿದ್ದೀರಿ? ವಿದೇಶಿ. आज विशेष विदेशी बच्चों से मिलने क्यों आए हैं? अपनी विशेषता को जानते हो? ಬಾಬಾ ಕೇಳ್ತಾ ಇದ್ದಾರೆ, ಇವತ್ತು ವಿಶೇಷ ವಿದೇಶಿ ಮಕ್ಕಳ ಮಿಲನ ಮಾಡ್ಲಿಕ್ಕೆ ಯಾಕೆ ಬಂದಿದ್ದಾರೆ ಬಾಬಾ? ನಿಮ್ಮ ವಿಶೇಷತೆ ಏನು ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ವಿಶೇಷತೆಯನ್ನ ತಿಳ್ಕೊಂಡಿದ್ದೀರಾ? जिस विशेषता के कारण बाप भी विशेष रूप से आए हैं. ಆ ವಿಶೇಷತೆಯ ಕಾರಣದಿಂದಲೇ ತಂದೆ ವಿಶೇಷ ರೂಪದಿಂದ ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ. ಮಕ್ಕಳಲ್ಲಿರುವ ವಿಶೇಷತೆಯ ಕಾರಣದಿಂದ ಬಾಬನು ಕೂಡ ಯಾಕೆ ಬಂದಿದ್ದಾರೆ? ಬಾಬಾ ಹೇಳ್ತಾರೆ ವಿದೇಶದ ವಿಶೇಷತೆಯಲ್ಲಿರುವಂತಹ ಮಕ್ಕಳಿಗೋಸ್ಕರ ಬಾಬನು ಕೂಡ ಮಿಲನ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ವಿದೇಶಿಯೋ ಮೇ ಕೌನ್ ಸಿ ವಿಶೇಷತಾ ಹೈ? ಬಾಬಾ ಕೇಳ್ತಿದ್ದಾರೆ ವಿದೇಶಿಗಳಲ್ಲಿ ಯಾವ ವಿಶೇಷತೆ ಇದೆ? बाप जानते हैं कि मेरे ही कल्प पहले वाले बच्चे जो दूर दूर इन व्यक्त देशों में भिन्न नाम रूप धर्मों में चले गए थे, वे फिर से अपने बिछड़े हुए बाप व परिवार से मिलने अपने असली स्थान पर आ पहुंचे हैं. ऐसे अनुभव होता है. ಬಾಬರಿಗೂ ಕೂಡ ಗೊತ್ತಿದೆ ನನ್ನ ಕಲ್ಪದ ಮೊದಲಿನ ಮಕ್ಕಳು ಯಾರು ದೂರದಲ್ಲಿ ಈ ವ್ಯಕ್ತ ದೇಶದಲ್ಲಿ ಭಿನ್ನ ಭಿನ್ನ ಹೆಸರು ರೂಪ ಧರ್ಮದಲ್ಲಿ ಹೊರಟೋಗಿದ್ದಾರೆ. ಅವರೆಲ್ಲ ಪುನಃ ತಮ್ಮ ಅಗಲಿ ಹೋದಂತ ತಂದೆ ಅಥವಾ ಪರಿವಾರದ ಮಿಲನ ಮಾಡೋದಕ್ಕೆ ತಮ್ಮ ಅಸಲಿ ಸ್ಥಾನದಲ್ಲಿ ಬಂದು ತಲುಪಿದ್ದಾರೆ ಅಂತ ಹೇಳ್ತಾರೆ.
ऐसे अनुभव होता है? बाबा ಹೇಳ್ತಾರೆ ಈ तरह अनुभव ಆಗ್ತದ? जितनी आप लोगों को बाप के पाने की व अपने परिवार को पाने की खुशी है, उससे ज्यादा बाप को खुशी है. ಬಾಬಾ ಹೇಳ್ತಿದ್ದಾರೆ, ಎಷ್ಟು ತಾವೆಲ್ಲ ಮಕ್ಕಳಿಗೆ ತಂದೆಯನ್ನ ಪಡಿಬೇಕು, ಪರಿವಾರವನ್ನ ಪಡಿಬೇಕು, ತಂದೆಯ ಮಿಲನ ಮಾಡ್ಬೇಕು, ಪರಿವಾರದ ಮಿಲನ ಮಾಡ್ಬೇಕು ಅಂತ ಖುಷಿ ಇದೆಯೋ ಅದಕ್ಕಿಂತ ಜಾಸ್ತಿ ತಂದೆಗೆ ಖುಷಿ ಇದೆ ಅಂತ ಹೇಳ್ತಾರೆ. ನಿಮಗೆಲ್ಲ ಎಷ್ಟು ಬಾಬಾ ಮಿಲನ, ಪರಿವಾರದ ಮಿಲನ ಮಾಡ್ಬೇಕು ಅಂತ ಖುಷಿ, ಅದಕ್ಕಿಂತ ಜಾಸ್ತಿ ಯಾರಿಗೆ ಖುಷಿ ಇದೆ? ತಂದೆಗೆ. ಕ್ಯೂಂಕಿ ಬಾಪ್ ಜಾನ್ತೆ ಹಿ ಕಿ ಬಚ್ಚೆ ಹಿ ಘರ್ ಕಾ ಶೃಂಗಾರ ಹೇ. ಯಾಕೆಂದ್ರೆ ಬಾಬರಿಗೂ ಸಹ ಗೊತ್ತಿದೆ ಮಕ್ಕಳೇ ಮನೆಯ ಶೃಂಗಾರ ಅಲ್ವಾ. ಮನೆಯಲ್ಲೂ ಕೂಡ ಮಕ್ಕಳಿದ್ರೆ ಮನೆ ಏನೋ ಒಂದು ಶೋಭೆ ಇರುತ್ತೆ, ಮನೆಯಲ್ಲೂ ಏನೋ ಒಂದೇನಿರುತ್ತೆ. ಮನೆಯಲ್ಲಿ ಮಕ್ಕಳು ಆಡ್ತಾ ಇದ್ರೆ ಚಂದ ಅಂತ ಹೇಳ್ತಾರೆ, ಮನೇಲಿ ಮಕ್ಕಳಿದ್ರೆ ಚಂದ, ಶೃಂಗಾರ ಅಂತ ಹೇಳ್ತಾರೆ. ಜೈಸೆ ಶೃಂಗಾರ ಕೆ ಬಿನಾ ಕೋಯಿ ಬಿ ವ್ಯಕ್ತಿ ಯಾ ಸ್ಥಾನ ಅಚ್ಚಾ ನಹಿ ಲಗ್ತಾ. ಹೇಗೆ ಶೃಂಗಾರ ಇಲ್ಲದೆ ಯಾವುದೇ ವ್ಯಕ್ತಿ ಅಥವಾ ಒಂದು ಸ್ಥಾನ ಚೆನ್ನಾಗ್ ಅನ್ಸೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ऐसे ही बाप को भी बच्चों के श्रृंगार के बिना अच्छा नहीं लगता. ಹಾಗೆ ಬಾಬುಗೂ ಕೂಡ ಮಕ್ಕಳು ಬಂದ್ರೆ, ಮನೆ ತುಂಬಾ ಮಕ್ಕಳಿದ್ರೆ ಏನಾಗುತ್ತೆ? ಮನೆ ಶೃಂಗಾರ ಅಂತ ಹೇಳ್ತಾರೆ. ಅದಕ್ಕೆ ಮಕ್ಕಳಿರಲ್ಲವೋ ಮನೆ ತುಂಬಾ ಅಂತ ಹೇಳ್ತಾರೆ. ಅದಕ್ಕೆ ಮಕ್ಕಳ ಶೃಂಗಾರ ಇಲ್ಲ ಅಂತಂದ್ರೆ ಬಾಬಾ ಹೇಳ್ತಾರೆ ನನಗೂ ಕೂಡ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ. ವಿದೇಶಿ ಆತ್ಮವೊಮ್ಮೆ ಏಕ ವಿಶೇಷತಾಕ್ಕೆ ಕಾರಣ ವಿಶೇಷ ಬಾಪಕ ಜಾದಾ ಲವ್ ಹೇ. ಅದರಲ್ಲೂ ಬಾಬಾ ಹೇಳ್ತಾ ಇದ್ದಾರೆ, ವಿದೇಶಿ ಆತ್ಮಗಳ ಒಂದು ವಿಶೇಷತೆಯ ಕಾರಣ ವಿಶೇಷ ಬಾಬರಿಗೂ ಕೂಡ ಜಾಸ್ತಿ ಲವ್ ಇದೆ, ಪ್ರೀತಿ ಇದೆ. ಕೌನ್ಸಿ ವಿಶೇಷತಾ? ಯಾವ ವಿಶೇಷತೆ ಇದೆ ವಿದೇಶದವರಲ್ಲಿ? ಜೈಸೆ ಅದಕ್ಕೆ ಬಾಬಾ ಒಂದು ಗುಪ್ತವಾದ ಉದಾಹರಣೆ ಕೊಡ್ತಾ ಇದ್ದಾರೆ. ಇಂಡಿಯಾ ಮೇ ಭಾರತ ಮೇ ಏಕ ಖೇಲ್ ಖೇಲ್ತೆ ಹೈ. ಹೀಗೆ ಭಾರತದಲ್ಲಿ ಒಂದು ಆಟ ಆಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಇಂಡಿಯಾದಲ್ಲಿ ಒಂದು ಆಟ ಆಡ್ತಾರಂತೆ. तो कोई चीज को कपड़े के अंदर छिपा कर रखते हैं, ऊपर से कपड़े का कवर डाल देते हैं और बच्चों को कहते हैं कवर उतार कर सब चीजों को देखो, फिर कवर लगा देते हैं. फिर बच्चों की बुद्धि का पेपर लेते हैं कि कौन कौन सी चीजें थी और कितने चीजें थी. ನೋಡಿ ಏನಂತ ಹೇಳ್ತೀರ ಅದಕ್ಕೆ? ಒಂದು ಆಟ ಹೇಳ್ತಾರೆ ಬಾಬಾ. ಕೆಲವೊಂದು ವಸ್ತುಗಳನ್ನ ಫಸ್ಟ್ ಎಲ್ಲ ಏನೇನಿದಾವೆ ಅಂತ ನೋಡಿ ಅಂತ ಹೇಳ್ತಾರೆ. ಮೆಮೊರಿ ಪವರ್, ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಏನ್ ಹೇಳ್ತಾರಲ್ಲ, ಆಮೇಲೆ ಅದ್ರ ಮೇಲೆ ಒಂದು ಬಟ್ಟೆ ಹೊದಿಸಿ ಆಮೇಲೆ ಪರೀಕ್ಷೆ ಕೊಡುತ್ತಾರೆ. ಅಂದ್ರೆ ಅದನ್ನ ನೋಡ್ಕೊಳ್ದೇನೆ ಏನ್ ಮಾಡ್ಬೇಕು, ಏನೇನ್ ವಸ್ತು ಇತ್ತು ಅಂತ ಹೇಳ್ಬೇಕು ಅಂತ ಹೇಳ್ತಾರೆ. ಯಾವ್ಯಾವ ವಸ್ತು ಬರಿಬೇಕು ಅಲ್ವಾ, ಏನೇನಿತ್ತು ಅಂತ ಏನ್ ಮಾಡ್ಬೇಕು, ಅದನ್ನ ಬರಿಬೇಕು ಅಂತ ಹೇಳ್ತಾರೆ, ಎಷ್ಟು ವಸ್ತು ಇತ್ತು ಅಂತ ಹೇಳಿ. फिर जो जैसी चीज थी जितनी थी उतनी ही याद कर लेते हैं वा सुनाते हैं. ಅದರಲ್ಲಿ ಕೆಲವೊಂದು ಮಕ್ಕಳು ಯಾವ್ಯಾವ ವಸ್ತುಗಳಿದ್ವೋ ಎಷ್ಟಿದ್ವೋ ಅಷ್ಟನ್ನು ಏನ್ ಮಾಡ್ತಾರೆ ಅಂತಂದ್ರೆ ಯಾವ್ಯಾವ ವಸ್ತುಗಳಿದ್ದು ಎಷ್ಟಿತ್ತು ಎಲ್ಲಾನು ಏನ್ ಮಾಡ್ತಾರೆ ಕೆಲವೊಂದು ಮಕ್ಕಳು ಬರೀತಾರೆ ಅಂತ ಹೇಳ್ತಾರೆ, ನೆನಪು ಮಾಡ್ಕೋತಾರಂತೆ ಮತ್ತು ಹೇಳ್ತಾರಂತೆ. ಫಿರ್ ಉನ್ಕೋ ನಂಬರ್ ಮಿಲ್ತಿ ಹೈ. ಆಮೇಲೆ ಆ ಮಕ್ಕಳಿಗೆ ಏನ್ ಕೊಡ್ತಾರೆ, ಅದಕ್ಕೆ ನಂಬರ್ ಕೊಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಅವುಗಳಿಗೆ ಏನ್ ಕೊಡ್ತಾರೆ, ನಂಬರ್ ಕೊಡ್ತಾರೆ. यह बुद्धि का खेल बच्चों को कराया जाता है. ಇದು ಬುದ್ಧಿಗೆ ಆಟ, ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ, ಮೆಮೊರಿ ಕ್ಲಾಸ್ ಅಂತ ಹೇಳ್ತಾರೆ. ಇದು ಬುದ್ಧಿಗೆ ಆಟ, ಮಕ್ಕಳಿಗೆ ಆಡಿಸ್ತಾರೆ ಅಂತ ಹೇಳ್ತಾರೆ. ऐसे ही विदेशी बच्चे भी भिन्न धर्म, भिन्न फिलॉसफी, भिन्न प्रकार के रहन सहन इस कवर के अंदर छिपे हुए बाप को जो है जैसा है वैसे जान लिया. इस बुद्धि की कमाल के कारण विदेशी बच्चों से स्नेह है. समझा? ನೋಡಿ, ಹಾಗೇನೆ ವಿದೇಶಿ ಮಕ್ಕಳು ಕೂಡ ಭಿನ್ನ ಧರ್ಮದವರಾಗಿದ್ದಾರೆ,
ಭಿನ್ನ ಭಿನ್ನ ಫಿಲಾಸಫಿಯವರಾಗಿದ್ದಾರೆ, ಭಿನ್ನ ಭಿನ್ನ ಪ್ರಕಾರದ ಇರೋದು, ತೊಡುಗೆ ಉಡುಗೆ ಊಟ ವ್ಯವಹಾರ ಇವೆಲ್ಲ ಭಿನ್ನ ಭಿನ್ನ ಆಗಿದ್ರು ಕೂಡ ಕವರೊಳಗೆ ಮುಚ್ಚಿ ಹೋಗಿರುವಂತ ತಂದೆಯನ್ನ, ತಂದೆ ಹೇಗಿದ್ದಾರೋ ಯಾವ ತರಹ ಇದ್ದಾರೋ ಅದೇ ತರಹ ತಿಳ್ಕೊಂಡಿದ್ದಾರೆ, ಅದೇ ತರಹ ತಂದೆಯನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಬುದ್ಧಿಯ ಚಮತ್ಕಾರದ ಕಾರಣ ವಿದೇಶಿ ಮಕ್ಕಳ ಜೊತೆಗೆ ಬಾಬುರಿಗೆ ಏನಿದೆ, ವಿಶೇಷ ಸ್ನೇಹ ಇದೆ ಅಂತ ಹೇಳ್ತಾರೆ. ವಿದೇಶಿ ಮಕ್ಕಳ ಜೊತೆಗೆ ಬಾಬುರಿಗೆ ವಿಶೇಷ ಸ್ನೇಹ ಗೊತ್ತಾಯ್ತಾ ಅಂತ ಹೇಳ್ತಾರಮ್ಮ. इस बुद्धि के खेल में जो कोटों में कोई पास हुए हैं, ऐसे बच्चों को देख बाप दादा भी हर्षित होते हैं. ಈ ಬುದ್ಧಿಯ ಆಟದಲ್ಲಿ ಯಾರು ಕೋಟಿಯಲ್ಲಿ ಕೆಲವೇ ಮಕ್ಕಳು ಪಾಸ್ ಆಗಿದ್ದಾರೆ, ಅಂತಹ ಮಕ್ಕಳನ್ನ ನೋಡಿ ಬಾಪ್ ದಾದನ್ನು ಕೂಡ ಹರ್ಷಿತ ಆಗ್ತಾ ಇದ್ದಾರೆ. ಇಂಥ ಆಟದಲ್ಲಿ ಎಲ್ಲರೂ ಪಾಸ್ ಆಗೋದಿಲ್ಲ. ಎಷ್ಟೋ ಮಕ್ಕಳು ಬಹಳ ಶಾರ್ಪ್ ಇದ್ದಾರೆ ಅಂತ ಹೇಳುತ್ತಾರೆ. ಮೆಮರಿ ಕ್ಲಾಸಲ್ಲಿ ಏನ್ ಮಾಡ್ತೇವೆ ಕೆಲವೊಂದು ಮಕ್ಕಳು ಅಂತಂದ್ರೆ ಎಲ್ಲಾ ವಸ್ತುಗಳನ್ನ ನೆನ್ಪಿಟ್ಕೊಂಡು ಬರೆಯಲ್ಲ. ಕೆಲವೊಂದು ದೊಡ್ಡ ಮಕ್ಳು ಇದ್ದಂಗೆ ಇರ್ತಾರೆ, ಆದ್ರೂ ಕೂಡ ಏನ್ ಮಾಡಿರ್ತಾರೆ, ಎಲ್ಲ ವಸ್ತುಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಬರೀತಾರೆ. ಹಾಗೇನೆ ಬಾಬುವನ್ನು ಗುರುತಿಸೋ ಆಟದಲ್ಲೂ ಕೂಡ ಬುದ್ಧಿ ಆಟ ಇದೆ. ಕೋಟಿಯಲ್ಲಿ ಕೆಲವೇ ಮಕ್ಕಳು ಮಾತ್ರ ಪಾಸ್ ಅಂತ ಹೇಳ್ತಾರೆ. ಯಾರು ಪಾಸು ಅಂತ ಮಕ್ಕಳನ್ನು ನೋಡಿದಾಗ ಬಾಪ್ದಾದನ್ನು ಕೂಡ ಏನಾಗ್ತಾರೆ, ಹರ್ಷಿತ ಆಗ್ತಾರೆ. ಆಪ್ ಸಬ್ ಬಿ ಹರ್ಷಿತ ಹೋತೆ ಹೋ. ಹಾಗೆ ಬಾಬುರ್ನ ಪಡ್ಕೊಂಡಿದ್ದೀವಿ ಅಂತ ನಾವೆಲ್ಲರೂ ಕೂಡ ಏನಾಗ್ತೀವಿ, ಹರ್ಷಿತರಾಗ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಾಬಾ ಕ್ವಶನ್ ಮಾಡ್ತಾ ಇದ್ದಾರೆ, ಬಾಪ್ ಜಾದ ಹರ್ಷಿತ ಹೋತೆ ಯಾ ಆಪ್ ಜಾದ ಹರ್ಷಿತ ಹೋತೆ ಹೋ. ಬಾಬೋರಿಗೆ ಮಕ್ಕಳನ್ನ ಪಡೆದಿದ್ದೀನಿ, ಮಕ್ಕಳು ಸಿಕ್ಕಿದ್ದಾರೆ, ಅಗಲಿದಂತ ಮಕ್ಕಳು ಮತ್ತೆ ಸಿಕ್ಕರು ಅಂತ ಬಾಬೋರಿಗೆ ಜಾಸ್ತಿ ಹರ್ಷಿತ ಆಗುತ್ತೋ, ಅಥವಾ ಬಾಬೋರ್ನ ಪುನಃ ನಾವು ಪಡ್ಕೊಂಡ್ಬಿಟ್ವಿ, ಅಗಲಿದ ತಂದೆ ಮತ್ತೆ ಸಿಕ್ಬಿಟ್ರು ಅಂತ ಮಕ್ಕಳಿಗೆ ಜಾಸ್ತಿ ಹರ್ಷಿತ ಆಗುತ್ತೋ? ಯಾರಿಗೆ ಜಾಸ್ತಿ ಆಗುತ್ತೆ? ಬಾಬಾ ಒಂದು ವಾಣಿಲಿ ಇದು ಕೂಡ ಹೇಳಿದ್ದಾರೆ, ನಿಮ್ಗಿಂತ ಜಾಸ್ತಿ ನನಗೆ ಅಂತ ಹೇಳಿದ್ದಾರೆ. सदैव यही खुशी के गीत गाते रहो कि जो पाना था वह पा लिया. ಸದೈವ ಇದೇ ಖುಷಿಯ ಗೀತೆಯನ್ನ ಹಾಡ್ತಾ ಇರಿ, ಏನನ್ನ ಪಡಿಬೇಕಾಗಿತ್ತು ಅದನ್ನ ಪಡೆದಿದ್ದೇನೆ. इस खुशी में रहने से किसी भी प्रकार की उलझन व उदासी आ नहीं सकती, अर्थात माया प्रूफ हो जाएंगे. ನೋಡಿ, ಸದೈವ ಇದೇ ಖುಷಿಯ ಗೀತೆಯನ್ನ ಹಾಡ್ತಾ ಇರಿ, ನಾನೇನ್ ಪಡಿಬೇಕಾಗಿತ್ತು ಅದನ್ನ ಪಡೆದಿದ್ದೇನೆ. ಏನ್ ಪಡಿಬೇಕಾಗಿತ್ತು ಅದನ್ನ ಪಡೆದಿದ್ದೀನಿ. ಏನ್ ಪಡಿಬೇಕಾಗಿತ್ತು? ಯಾವ ತಂದೆಯನ್ನ ಪಡಿಬೇಕಾಗಿತ್ತೋ ಆ ತಂದೆಯನ್ನ ಪಡೆದಿದ್ದೀನಿ. ಇದೇ ಖುಷಿಯಲ್ಲಿರೋದ್ರಿಂದ ಯಾವುದೇ ಪ್ರಕಾರದ ಸಮಸ್ಯೆಗಳು ಅಥವಾ ಉದಾಸೀನತೆ ನಿಮಗೆ ಬರೋದೇ ಇಲ್ಲ. ಅರ್ಥಾತ್ ಏನಾಗ್ಬಿಡ್ತೀರಿ ಅಂತ ಹೇಳ್ತಾರೆ ಬಾಬಾ, ಮಾಯಾ ಪ್ರೂಫ್ ಅಂತ ಹೇಳ್ತಾರೆ ಬಾಬಾ. ಇದೇ ಖುಷಿಯಲ್ಲಿರೋದ್ರಿಂದ ಯಾವುದೇ ಪ್ರಕಾರದ ಗೊಂದಲದಲ್ಲಿ ಬರೋದಿಲ್ಲ, ಉದಾಸೀನರಾಗೋದಿಲ್ಲ, ಬದಲಾಗಿ ಮಾಯಾ ಪ್ರೂಫ್ ಆಗ್ಬಿಡುತ್ತೀರಿ. ऐसे ಮಾಯಾ ಪ್ರೂಫ್ ಬನ್ ಜಾವೋ. ಈ ತರಹ ಮಾಯಾ ಪ್ರೂಫ್ ಆಗ್ರಿ. ಯಾವ ತರ ಆಗ್ರಿ? ಜೋ ಆಪ್ಕಾ ಎಕ್ಸಾಂಪಲ್ ಬಾಪ್ ದಾದಾ ಸಭಿ ಕೋ ದಿಖಾವೆ. ಈ ತರಹ ಮಾಯಾ ಪ್ರೂಫ್ ಆಗ್ರಿ. ನಿಮ್ಮ ಉದಾಹರಣೆಯನ್ನ, ನಿಮ್ಮ ಎಕ್ಸಾಂಪಲ್ ಅನ್ನ ಬಾಪ್ ದಾದ ಎಲ್ಲರಿಗೂ ತೋರಿಸ್ಬೇಕು ಅಂತ ಹೇಳ್ತಾರೆ. ನಿಮ್ಮ ಉದಾಹರಣೆಯನ್ನ ಬಾಪ್ ದಾದ ಎಲ್ಲರಿಗೂ ತೋರಿಸ್ಬೇಕು. ऐसे ಎಕ್ಸಾಂಪಲ್ ಬನೆ ಹೋ. ಬಾಬಾ ಕೇಳ್ತಾರೆ, ಇಂತಹ ಉದಾಹರಣಾ ಮೂರ್ತರಾಗಿದ್ದೀರಾ? ಬಾಪ್ ದಾದ ಎಲ್ಲರಿಗೂ ನಿಮ್ಮ ಉದಾಹರಣೆ ಕೊಡುವಂತ ಎಕ್ಸಾಂಪಲ್ ಆಗಿದ್ದೀರಾ? कौन समझते हैं कि हम अपने ऐसे एग्जाम्पल बने हैं जो विश्व के आगे बाप दादा हमें रख सकते हैं? ನೋಡಿ, ಬಾಬಾ ಹೇಳ್ತಾರೆ, ಯಾರು ಅನ್ಕೊಂಡಿದ್ದೀರಿ? ಯಾರು ಅನ್ಕೊಂಡಿದ್ದೀರಿ? ನಾವು ಈಗ ಇಂತಹ ಉದಾಹರಣರಾಗಿದ್ದೀರಿ. ನಮ್ಮನ್ನ ವಿಶ್ವದ ಮುಂದೆ ಬಾಪ್ ದಾದ ಏನ್ ಮಾಡ್ಬೋದು? ತೋರಿಸ್ಬೋದು, ನಮ್ಮನ್ನ ಇಡಬಹುದು ವಿಶ್ವದ ಮುಂದೆ ಅಂತ ಯಾರು ಅನ್ಕೊಂಡಿದ್ದೀರಿ? ಕೇಳ್ತಿದ್ದಾರೆ ಅಮ್ಮ. ಎವೆ ರೆಡಿ ನಹಿ ರೆಡಿ ಹೇ ಬಾಬಾ? ಎವೆ ರೆಡಿ ಅಲ್ಲ, ಬರೀ ರೆಡಿನಾರು ಇದ್ದೀರಾ ಅಂತ ಕೇಳ್ತಾರೆ ಅಮ್ಮ.
क्योंकि विदेश के रहने वाले बच्चों को यह भी एक विशेष ಲಿಫ್ಟ್ है. ಯಾಕೆ ಅಂತಂದ್ರೆ ವಿದೇಶದಲ್ಲಿರುವಂತಹ ಮಕ್ಕಳಿಗೆ ಇದು ಕೂಡ ಒಂದು ವಿಶೇಷ ಲಿಫ್ಟ್ ಅಂತ ಹೇಳ್ತಾರೆ. ಇದು ಸಹ ವಿದೇಶದವರಿಗೆ ಒಂದು ಲಿಫ್ಟ್. ಜೋ ಸ್ವಯಂ ಕೋ ವಿಶ್ವ के आगे प्रख्यात कर बाप का परिचय देते हैं. ಯಾಕೆ ಅಂತಂದ್ರೆ ಮಕ್ಕಳು ಸ್ವಯಂವನ್ನ ವಿಶ್ವದ ಮುಂದೆ ಪ್ರಖ್ಯಾತ ಮಾಡಿಕೊಂಡು ತಂದೆಯ ಪರಿಚಯ ಕೊಡುತ್ತಾರೆ ಅಂತ ಹೇಳ್ತಾರೆ. ऐसी सर्विस करने से एक्स्ट्रा मार्क्स मिल जाएगी. ಈ ತರಹದ ಸರ್ವಿಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಅಂಕಗಳು ಸಿಕ್ಬಿಡುತ್ತದೆ ಅಂತ ಹೇಳ್ತಾರೆ. ಇಂತಹ ಸರ್ವಿಸ್ ಮಾಡ್ತೀರಾ ಅಂದ್ರೆ, ನಿಮ್ಮನ್ನ ನೀವು ಪ್ರಖ್ಯಾತ ಮಾಡ್ಕೊಂಡು ತಂದೆಯ ಪರಿಚಯ ಕೊಡ್ತೀರಾ ಅಂತಂದ್ರೆ, ಈ ಲಿಫ್ಟ್ ನಿಮಗೆ ಸಿಕ್ಬಿಡುತ್ತೋ ಅಂತಂದ್ರೆ, ಈ ಸರ್ವಿಸ್ ಎಕ್ಸ್ಟ್ರಾ ಅಂಕಗಳಿಗೆ ನಿಮ್ಮನ್ನ ಏನ್ ಮಾಡುತ್ತೆ, ಅಧಿಕಾರಿಗಳನ್ನ ಮಾಡುತ್ತೆ ಅಂತ ಹೇಳ್ತಾರಮ್ಮ. ऐसी सर्विस की है या करनी है? ಬಾಬಾ ಕೇಳ್ತಾರೆ, ಇಂತಹ ಸರ್ವಿಸ್ ಮಾಡಿದಿರೋ ಅಥವಾ ಇನ್ನು ಮಾಡೋದು ಉಳಿದಿದೆಯೋ? भारत की आत्माएं आप लोगों को देख समझेंगी कि इन्होंने बाप को पहचाना, लेकिन हम लोगों ने नहीं पहचाना. ನೋಡಿ, ಭಾರತದ ಆತ್ಮಗಳು ವಿದೇಶದ ಆತ್ಮಗಳನ್ನ ನೋಡಿದಾಗ ಅನ್ಕೋಬೇಕು, ನೋಡ್ರಿ ಇವರು ತಂದೆ ಯಾರು ಅಂತ ಗುರುತಿಸಿದ್ರು, ತಂದೆಯನ್ನ ಗುರುತಿಸಿದ್ದಾರೆ. ನಾವು ಭಾರತೀಯರು, ನಾವೇ ಇನ್ನು ಏನ್ ಮಾಡ್ಲಿಲ್ಲ, ತಂದೆಯನ್ನ ಗುರುತಿಸ್ಲೇ ಇಲ್ಲ ಅಂತ ಅವ್ರಿಗೆ ಏನಾಗ್ಬೇಕು ಅಂತ ಹೇಳ್ತಾರೆ ಬಾಬಾ, ಪಶ್ಚಾತ್ತಾಪ ಆಗ್ಬೇಕು ಅಂತ ಬಾಬಾ ಹೇಳ್ತಾರೆ. ಭಾರತದ ಆತ್ಮಗಳಿಗೆ ವಿದೇಶದವ್ರನ್ನ ನೋಡಿದಾಗ ಅನ್ಕೋಬೇಕು, ಇವರಿಗೆ ಎಷ್ಟು ಸುಲಭ ಬಾಬನ್ ಪರಿಚಯ ಅರ್ಥ ಆಯ್ತು, ನಮಗಿನ್ನೂ ಅರ್ಥ ಆಗಿಲ್ಲ. आपकी पहचानी हुई सूरत को देख, आपकी पहचानी हुई सूरत को देखो, भारतवासियों को पश्चाताप होगा कि हमने अपने भाग्य को खो दिया. ನೋಡಿ, ಬಹಳ ಇಂಪಾರ್ಟೆಂಟ್ ಶಬ್ದ ಹೇಳ್ತಿದ್ದಾರೆ ಬಾಬಾ. ವಿದೇಶದವರ ಮುಖವನ್ನ ನೋಡಿದಾಗ, ವಿದೇಶದವರ ತಂದೆಯನ್ನ ಗುರುತಿಸಿರುವಂತ ಮುಖವನ್ನ ನೋಡಿದಾಗ, ತಂದೆಯನ್ನ ಪಡ್ಕೊಂಡಿರುವಂತ ಮುಖವನ್ನ ನೋಡಿದಾಗ ಭಾರತವಾಸಿಗಳಿಗೆ ಪಶ್ಚಾತ್ತಾಪ ಆಗತ್ತೆ. ಪಶ್ಚಾತ್ತಾಪ ಪಡ್ತಾರೆ ಅವರು. ನಾವು ನಮ್ಮ ಭಾಗ್ಯವನ್ನ ಕಳ್ಕೊಂಡ್ಬಿಟ್ವಿ. ವಿದೇಶದವರು ಭಾಗ್ಯ ಪಡ್ಕೊಂಡ್ರು, ಆದ್ರೆ ನಾವೇನ್ ಮಾಡಿದ್ರಿ, ನಮ್ಮ ಭಾಗ್ಯವನ್ನ ಕಳ್ಕೊಂಡ್ವಿ. ಇಸಲಿಯೇ ಆಪ್ ಸಬ್ ಸರ್ವಿಸ್ಗೆ ಪ್ರತಿ ನಿಮಿತ್ತ ಹೋ, ಆದ್ದರಿಂದ ತಾವೆಲ್ಲರೂ ಸೇವೆಯ ಪ್ರತಿಯಾಗಿ ನಿಮಿತ್ತರು ಅಂತ ಹೇಳ್ತಾರಲ್ಲ. ಸೇವೆಯ ಪ್ರತಿಯಾಗಿ ನಿಮಿತ್ತರು. अभी दिल्ली कॉन्फ्रेंस में भी आप सब विदेश से आए हुए बच्चों की विशेष यही सेवा है कि जिस भी आत्मा को कोई देखे तो हर चेहरे से बाप द्वारा प्राप्त हुई अविनाशी खुशी, अतीन्द्रिय सुख की अविनाशी शांति की झलक दिखाई दे. ಇನ್ನ ಮುಂದಿನ ಸೇವೆಗೆ ಬಾಬಾ ಅವರಿಗೆ ಸೂಚನೆ ಕೊಟ್ಟರು. ನೀವೆಲ್ಲರೂ ಸೇವೆಯ ಪ್ರತಿಯಾಗಿ ನಿಮಿತ್ತ ಆದಂತವ್ರು ಈಗ ದೆಹಲಿಯಲ್ಲಿ ಕಾನ್ಫರೆನ್ಸ್ ಮಾಡ್ತಾರೆ. ಆ ಕಾನ್ಫರೆನ್ಸ್ ಅಲ್ಲಿ ತಾವೆಲ್ಲ ವಿದೇಶದ ಮಕ್ಕಳು ಯಾರೆಲ್ಲ ಬಂದಿದ್ದೀರಿ, ಅವರೆಲ್ಲರಿಗೂ ವಿಶೇಷವಾಗಿ ಇದೇ ಸೇವೆಗೆ ಬಾಬಾ ಏನ್ ಕೊಡ್ತಿದ್ದಾರೆ, ಸೂಚನೆ ಕೊಡ್ತಾ ಇದ್ದಾರೆ. ವಿದೇಶದ ಆತ್ಮಗಳನ್ನ ಯಾರೇ ನೋಡಿದ್ರು ಕೂಡ ಅವರ ಮುಖದಲ್ಲಿ, ವಿದೇಶದವರ ಮುಖದಲ್ಲಿ ತಂದೆಯ ಮೂಲಕ ಪ್ರಾಪ್ತ ಆದಂತಹ ಅವಿನಾಶಿ ಖುಷಿ, ಅತೀಂದ್ರಿಯ ಸುಖದ ಅವಿನಾಶಿ ಶಾಂತಿಯ ಹೊಳಪು ಕಾಣಿಸ್ತಾ ಇರಬೇಕು ಅಂತ ಹೇಳ್ತಾರೆ. ಮೊದಲೇ ವಿದೇಶದವರು ಅಂತಂದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಅವರನ್ನ ನೋಡ್ಬೇಕು, ಮಾತಾಡಿಸ್ಬೇಕು, ಅವ್ರ ಹತ್ರ ಹೋಗ್ಬೇಕು ಅಂತ ಇಷ್ಟಪಡುತ್ತಾರೆ. ಇನ್ನ ಬಾಬನನ್ನ ಪಡೆದಂತಹ ಮಕ್ಕಳನ್ನ ನೋಡಿದಾಗ, ವಿದೇಶದವ್ರನ್ನ ನೋಡಿದಾಗ ಅವರ ಮುಖದಿಂದಲೇ ಅವ್ರಿಗೆ ಏನ್ ಪ್ರಾಪ್ತಿಯಾಗಿದೆ, ಆ ಹೊಳಪು ಅವರ ಮುಖದಿಂದ ಕಾಣಬೇಕು ಅಂತ ಹೇಳ್ತಾರೆ. ಏನ್ ಹೇಳಿರೋ ಬಾಬಾ, 3 ಶಬ್ದ, ಅವಿನಾಶಿ ಖುಷಿ, ಅತೀಂದ್ರಿಯ ಸುಖ ಮತ್ತು ಅವಿನಾಶಿ ಶಾಂತಿಯ ಹೊಳಪು ಅವ್ರ ಮುಖದಲ್ಲಿ ಕಾಣಿಸ್ಬೇಕು. आप सबके चेहरे बाप द्वारा प्राप्त हुई प्रॉपर्टी दिखाने के आईना बन जाएंगे. ನೋಡಿ, ನಿಮ್ಮೆಲ್ಲರ ಮುಖಗಳು, ವಿದೇಶದವರಿಗೆ ಹೇಳ್ತಾರೆ ಬಾಬಾ, ನಿಮ್ಮೆಲ್ಲರ ಮುಖಗಳು ತಂದೆಯ ಮೂಲಕ ಪ್ರಾಪ್ತ ಆದಂತಹ ಪ್ರಾಪರ್ಟಿ, ಮುಖದಲ್ಲಿನೇ ಏನ್ ಕಾಣ್ಬೇಕು ಅಂತ ಹೇಳ್ತಾರೆ ಬಾಬಾ, ಆಸ್ತಿ, ಪ್ರಾಪರ್ಟಿ ಅಂತ ಹೇಳ್ತಾರೆ ಬಾಬಾ. ತಂದೆಯ ಮೂಲಕ ಪ್ರಾಪ್ತ ಆದಂತಹ ಪ್ರಾಪರ್ಟಿಯನ್ನ ತೋರಿಸುವಂತಹ ಕನ್ನಡಿಯಾಗಬೇಕು ಅಂತ ಹೇಳ್ತಾರೆ ಬಾಬಾ. ದರ್ಪಣ ಆಗಬೇಕು ಅಂತ ಬಾಬಾ ಹೇಳ್ತಾರೆ.
ऐसे सर्विस करने वालों को बाप दादा द्वारा विशेष ಮಾರ್ಕ್ಸ್ ಕಾ ಇನಾಮ್ ಮಿಲೇಗಾ. ಇಂತಹ ಸರ್ವಿಸ್ ಮಾಡುವಂತಹವರಿಗೆ ಬಾಪ್ ದಾದರವರ ಮೂಲಕ ವಿಶೇಷ ಅಂಕಗಳು ಅಥವಾ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾರೆ. ಇಂತಹ ಸೇವೆ ಮಾಡುವಂತ ಮಕ್ಕಳಿಗೆ ಬಾಪ್ ದಾದರವರ ಮೂಲಕ ವಿಶೇಷ ಅಂಕಗಳ ಬಹುಮಾನ. ಯಹ ಸರ್ವಿಸ್ ತೋ ಸಹಜ ಹೇನ ಯಾ ಮುಷ್ಕಿಲ್ ಹೇ. ಬಾಬಾ ಕೇಳ್ತಿದ್ದಾರೆ, ಇಂತಹ ಸೇವೆ ಮಾಡೋದು ಸಹಜವೋ ಅಥವಾ ಕಷ್ಟನೋ? ಮುಖನೇ ಸೇವೆ ಮಾಡಬೇಕು, ಅವಿನಾಶಿ ಹೊಳಪು ಕಾಣ್ಬೇಕು ಆ ಮುಖದಿಂದ. ಈ ತರಹ ಸೇವೆ ಮಾಡೋದು ಕಷ್ಟನ ಸುಲಭನ? ಜೈಸೆ ನೋಡಿ, ಒಂದು ಉದಾಹರಣೆ ಕೊಡ್ತಾರೆ ಬಾಬಾ. ಜೈಸೆ कोई भी प्रकार की लाइट अपनी तरफ आकर्षित जरूर करती है, ऐसे आप सब आत्माएं भी लाइट और माइट रूप हो. ಹೇಗೆ ಬಾಬಾ ಹೇಳ್ತಿದ್ದಾರೆ, ಎಲ್ಲಾರು ಒಂದ್ ಕಡೆಗೆ ಲೈಟ್ ಗಳಿಂದ ಅಲಂಕಾರ ಮಾಡಿದ್ರು, ಶೃಂಗಾರ ಮಾಡಿದ್ರು ಅಂತ ಇಟ್ಕೊಂಡ್ರು. ಅದ್ರಲ್ಲಿ ಯಾವುದೋ ಒಂದು ಪ್ರಕಾರದ ಲೈಟ್ ವಿಶೇಷ ತನ್ನ ಕಡೆಗೆ ಏನ್ ಮಾಡುತ್ತೆ, ಎಲ್ಲರನ್ನು ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ತಾನೆ. ಎಲ್ಲಾ ಲೈಟ್ ಅಲ್ಲೂ ನಾವೇನ್ ಮಾಡ್ತಿರ್ತೀವಿ, ಆ ಲೈಟ್ ಅನ್ನೇ ನೋಡ್ತಿರ್ತೀವಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಹೊಳಪಿದೆ, ಅದೇನೋ ಡಿಫ್ರೆಂಟ್ ಇದೆ ಅಂತ ನೋಡ್ತಾ ಇರ್ತೀವಿ. ಹಾಗೇನೆ ತಾವೆಲ್ಲ ಆತ್ಮಗಳ ಲೈಟ್ ತಾವೆಲ್ಲ ಆತ್ಮಗಳು ಕೂಡ ಹೇಗಿರ್ಬೇಕು ಅಂತ ಹೇಳ್ತಾರೆ ಬಾಬಾ, ಲೈಟ್ ಮತ್ತು ಮೈಟ್ ರೂಪ ಅಂತ ಹೇಳ್ತಾರೆ ಬಾಬಾ. ಲೈಟ್ ಮತ್ತು ಮೈಟ್ ಅಂತ ಹೇಳ್ತಾರೆ. ಬಾಪುಕಿ ತರಫ ಆಕರ್ಷಿತ ಕರೋ, ನೀವು ಸಹ ಲೈಟ್ ಮೈಟ್ ಹೌಸ್ ಆಗ್ರಿ, ತಂದೆಯ ಕಡೆಗೆ ಅನ್ಯ ಆತ್ಮಗಳನ್ನ ಆಕರ್ಷಿತ ಮಾಡಿ ಅಂತ ಹೇಳ್ತಾರೆ ಬಾಬಾ. ಎಲ್ಲರನ್ನ ಯಾರ ಕಡೆಗೆ ಆಕರ್ಷಿತ ಮಾಡ್ಕೋಬೇಕು? ನಿಮ್ ಕಡೆಗಲ್ಲ, ತಂದೆಯ ಕಡೆಗೆ. ಸಮಜಾ? ಕಾನ್ಫರೆನ್ಸ್ ಮೇ ಕ್ಯಾ ಸೇವಾ ಕರ್ನಿ ಹೇ. ಅವರ ಮುಖ ನೋಡಿದಾಗ ಇವ್ರಿಗೆ ಇಷ್ಟೊಂದು ಖುಷಿ ಇದೆ, ಇಷ್ಟೊಂದು ಸುಖ, ಅತೀಂದ್ರಿಯ ಸುಖ, ಅವಿನಾಶಿ ಶಾಂತಿ ಇದೆ ಅಂತಂದ್ರೆ ಇವ್ರು ಈ ತರಹ ಮಾಡಿದವ್ರು ಯಾರಿ? ಇವ್ರಿಗೆ ಏನ್ ಸಿಕ್ತು? ಯಾರಿಂದ ಇಂಥ ಪ್ರಾಪ್ತಿ ಪಡ್ಕೊಂಡ್ರು? ಹೀಗೆ ಅವ್ರಿಗೆ ಯಾರ ಕಡೆಗೆ ಆಕರ್ಷಣೆ ಆಗ್ಬೇಕು? ತಂದೆಯ ಕಡೆಗೆ. ಗೊತ್ತಾಯ್ತಾ? ಕಾನ್ಫರೆನ್ಸ್ ಅಲ್ಲಿ ಏನ್ ಸೇವೆ ಮಾಡ್ಬೇಕು ಅಂತ. ವಿದೇಶ್ ಮೇ ರಹನೆ ವಾಲೆ ಬಚ್ಚೋಂ ಕೆ ಪಾಸ್ ಮಾಯಾ ಆತಿ ಹೇ. ಬಾಬಾ ಕೇಳ್ತಿದ್ದಾನೆ, ವಿದೇಶದಲ್ಲಿ ವಾಸ ಮಾಡೋ ಮಕ್ಕಳ ಬಳಿಗೆ ಮಾಯೆ ಬರುತ್ತಾ? ಬಾಬಂಗೆ ಕ್ವಶನ್ ಇದೆ, ವಿದೇಶಕ್ಕೂ ಹೋಗುತ್ತಾ ಮಾಯೆ ಅಂತ, ಅಥವಾ ಭಾರತದ ಹತ್ರ ಮಾತ್ರ ಇದೆಯೋ? ಗಬ್ರಾನೆ ವಾಲೆ ತೋ ನಹಿ ಹೋನ. ಬಾಬನಿಗೆ ಗೊತ್ತು ಎಲ್ಲೆಲ್ಲಿರುತ್ತೆ ಮಾಯೆ ಅಂತ ಹೇಳಿ. ಆದ್ರೂ ಬಾಬಾ ಕೇಳ್ತಾರೆ, ವಿದೇಶಕ್ಕೂ ಏನಾದ್ರು ಬರ್ತದ ಮಾಯೆ ಅಂತ ಹೇಳಿ. ಗಬ್ರಾನೆ ವಾಲೆ ತೋ ನಹಿ ಹೋನ. ಮಾಯೆ ಬಂದ್ರೆ ಭಯಭೀತರಾಗುವಂತವ್ರಾಗಿಲ್ಲಲ್ವಾ? ಚಾಲೆಂಜ್ ಕರ್ನೆ ವಾಲೆ ಹೋ. ಬಾಬಾ ಕೇಳ್ತಿದ್ದಾರೆ, ಮಾಯೆ ಬಂದ್ರೆ ಏನ್ ಮಾಡುತ್ತೆ, ನಾನು ನೋಡ್ತೀನಿ ಅಂತ ಮಾಯೆಗೆ ಚಾಲೆಂಜ್ ಮಾಡುವಂತವ್ರಾಗಿದ್ದೀರಾ? ಮಾಯಾ ಕೋ ಚಾಲೆಂಜ್ ಕರ್ತೆ ಹೋ ಕಿ आओ और ವಿದಾಯಿ ಲೇ ಲೋ. ಹೇಗೆ ನೋಡಿ ಬಾಬಾ, ಮಾಯೆಗೆ ಚಾಲೆಂಜ್ ಮಾಡಿ, ಮಾಯೆಗೆ ಏನ್ ಮಾಡ್ಬೇಕು? ಚಾಲೆಂಜ್ ಮಾಡ್ಬೇಕು, ಆಹ್ವಾನ ಮಾಡ್ಬೇಕು. ಬಾ, ನೀನ್ ಬರ್ತೀಯಾ? ಬಾ, ಹೆಂಗ್ ಬರ್ತೀಯೋ ಹಂಗೆ ಏನ್ ಮಾಡ್ಬೇಕು, ನನ್ನಿಂದ ಬೀಳ್ಕೊಡುಗೆ ತಗೊಂಡು ಹೋಗು. ವಿದಾಯಿ ಬಂದ್ ನೋಡು, ಹೆಂಗ್ ಬರ್ತೀಯ ಹಂಗೆ ನನ್ನಿಂದ ಬೀಳ್ಕೊಡುಗೆ ತಗೊಂಡು ಹೋಗ್ತೀಯ. ಮಾಯಾ ಕಾ ಆನ ಅರ್ಥಾತ್ ಅನುಭವಿ ಬನ್ನ. ಮಾಯೆ ಬರೋದು ಅಂದ್ರೆ ಅರ್ಥಾತ್ ಅನುಭವಿಗಳಾಗೋದು ಅಂತ ಹೇಳ್ತಾರೆ. ಮಾಯೆ ಬರೋದು ಅಂದ್ರೆ ಭಯಭೀತರಾಗೋದಲ್ಲ, ಮಾಯೆ ಬಂದ್ರೆ ಏನಾಗೋದು? ಅನುಭವಿ. ಇಸಲಿಯೇ ಮಾಯಾ ಸೆ ಕಬಿ ಗಬರಾನಾ ನಹಿ. ಆದ್ದರಿಂದ ಮಾಯೆಗೆ ಎಂದು ಹೆದರಬೇಡಿ, ಭಯಭೀತರಾಗಬೇಡಿ. ಹೆದರಿದ್ರೆ ಏನಾಗುತ್ತೆ? ಗಬರಾಯಂಗೆ ತೋ ವಹ ಬಿ ವಿಕರಾಲ ರೂಪ ಧಾರಣಾ ಕರೆಗಿ. ನೀವು ಒಂದ್ ವೇಳೆ ಭಯಭೀತರಾದ್ರೆ, ನೀವು ಹೆದರ್ಕೊಂಡಿರೋದನ್ನ ನೋಡಿನೇ ಅದು ಕೂಡ ಏನ್ ಮಾಡತ್ತಂತೆ, ಓ ಇವ್ರು ಹೆದರ್ತಾರೆ, ಇನ್ನೂ ಚೆನ್ನಾಗಿ ಇವ್ರಿಗೆ ಹೆದರ್ಸ್ಬೇಕು ಅಂತ ಏನ್ ಮಾಡತ್ತಂತೆ, ಇನ್ನೂ ವಿಕರಾಳ ರೂಪವನ್ನು ಧರಿಸ್ಬಿಡುತ್ತೆ ಅಂತ ಹೇಳ್ತಾರೆ. ಗಬ್ರಾಯಂಗೆ ನಹಿ ತೋ, ನೀವು ಹೆದರ್ಲೇ ಇಲ್ಲ ಅಂತಂದ್ರೆ ಏನ್ ಮಾಡುತ್ತೆ ಮಾಯೆ? ಸುಮ್ನೆ ಹೋಗಲ್ಲ. ಹೆಂಗ್ ಹೋಗುತ್ತೆ? ನಮಸ್ಕಾರ ಕರೆಗಿ. ನೀವ್ ಹೆದರ್ಲೇ ಇಲ್ಲ, ಬಹಳ ಅಚಲ ಇದ್ದೀರಾ, ಏನ್ ಮಾಡ್ತೀಯ ನೋಡ್ತೀನಿ ಬಾ ಅಂತ ಹೇಳಿ ಅದನ್ನ ಕರೀತೀರಾ, ಆಹ್ವಾನ ಮಾಡ್ತೀರಾ, ಅದನ್ನ ಬೀಳ್ಕೊಡುಗೆ ಕೊಡೋಕೆ ಇಷ್ಟಪಡ್ತೀರಾ ಅಂದ್ರೆ, ನೀವು ಹೆದರ್ಲಿಲ್ಲ ಅಂತಂದ್ರೆ ಮಾಯೆ ನಮಸ್ಕಾರ ಮಾಡುತ್ತೆ ಅಂತ ಹೇಳ್ತಾರೆ. ಹೇ ಕುಚ್ ನಹಿ. ಮಾಯೆ ಅಂದ್ರೆ ಅದು ಏನು ಅಲ್ಲ ಅಂತ ಹೇಳ್ತಾರೆ ಬಾಬಾ. ಯಾವ್ದಕ್ಕೆ ಹೋಲಿಕೆ ಕೊಟ್ಟಿದ್ದಾರೆ ಬಾಬಾ? ಅನೇಕ ಬಾರಿ ಹೇಳಿದ್ದಾರೆ ಮಾಯೆ ಅಂದ್ರೆ ಏನು ಅಂತ. ಮತ್ತೆ
ಮತ್ತೇನ್ ಹೇಳಿದ್ದಾರೆ ಬಾಬಾ? ಮಾಯೆ ಅಂದ್ರೆ ಏನು ಉದಾಹರಣೆ ಕೊಟ್ಟಿದ್ದಾರೆ? ಹೇ ಕುಚ್ ನಹಿ ಕಾಗಜ್ ಕಾ ಶೇರ್ ಹೇ, ಕಾಗದದ ಹುಲಿ ಅಂತ ಹೇಳ್ತಾರೆ ಬಾಬಾ. ಮಾಯೆ ಅಂದ್ರೆ ಏನಂತ ಹೇಳ್ತಾರೆ ಬಾಬಾ? ಪೇಪರ್ ಟೈಗರ್ ಅಂತ ಹೇಳ್ತಾರೆ ಬಾಬಾ, ಕಾಗದದ ಹುಲಿ ಅಂತ ಹೇಳ್ತಾರೆ ಬಾಬಾ. ಪೇಪರ್ ಟೈಗರ್, ಒಂದು ಪೇಪರ್ ಇಂದ ಟೈಗರ್ ಮಾಡಿ ನಿಲ್ಸಿದಾರಪ್ಪ. ಹೆದರ್ಕೋತಾರೆ ಯಾರಾದ್ರೂ? ಮಕ್ಕಳಿಗೆ ಕೊಟ್ಟರು ಹೆದರಲ್ಲ. कागज के शेर से घबराने वाले हो क्या? ಬಾಬಾ ಕೇಳ್ತಿದ್ದಾರೆ, ಕಾಗದದ ಹುಲಿಯನ್ನ ನೋಡಿ ಭಯಭೀತರಾಗುವಂತವ್ರ ನೀವು? ವಿಕರಾಳ ರೂಪ ಧಾರಣ ಕರ್ತಿ ಹೇ ಲೇಕಿನ್ ಹೇ ಶಕ್ತಿಹೀನ್. ಮಾಯೇನು ಕೂಡ ನಿಮ್ಮ ದುರ್ಬಲತೆಯನ್ನ ನೋಡಿ, ನೀವು ಭಯಭೀತರಾಗುವುದನ್ನ ನೋಡಿ ವಿಕರಾಲ ರೂಪ ಧರಿಸಿ ಬರ್ತದೆ. ಆದರೆ ಇರೋದು ಹೇಗಿದೆ? ಅದು ಶಕ್ತಿಹೀನ ಅಂತ ಹೇಳ್ತಾರೆ. ನೋಡ್ಲಿಕ್ಕಷ್ಟೇ ರೂಪರೇಖೆ ಹೇಗಿದೆ, ಅದ್ರದ್ದು ವಿಕಾರ. ಆದ್ರೆ ಇರೋದು ಹೇಗಿದೆ? ಅದು ಶಕ್ತಿಹೀನ. ಜೈಸೆ ಯಹ ಭಿ ಭಯಾನಕ ಚೆಹರೆ ಲಗಾಕರ್ ಧರಾತೆ ಹೇ ಲೇಕಿನ್ ಅಂದರ್ ತೋ ಮನುಷ್ಯ ಹಿ ಹೋತೆ ಹೇ. ಹೇಗೆ ನೋಡಿ, ಕೆಲವೊಬ್ರು ಭಯಾನಕವಾದಂತ ಮುಖವಾಡ ಹಾಕೊಂಡು ಹೆದರಿಕೆ ಬರ ಮಾಡ್ತಾರೆ. ಆ ಮುಖವಾಡ ತೆಗೆದ್ರೆ ಒಳಗಡೆ ಏನಿರುತ್ತೆ? ಮನುಷ್ಯರ ಮುಖನೇ ಅಂತ ಹೇಳ್ತಾರೆ. ನಿಜವಾದ ಮುಖ ಮನುಷ್ಯಂದಿರುತ್ತೆ, ಮೇಲ್ಗಡೆ ಏನ್ ಮಾಡಿರ್ತಾರೆ ಅವ್ರು ಅದನ್ನ ಬೇರೆ ತರಹದ್ದು ಹೆದರ್ಸ್ಬೇಕು ಅಂತ ಬೇಕಂತ ಏನ್ ಮಾಡಿರ್ತಾರೆ? ಭಯಾನಕವಾದ ಮುಖವಾಡ ಹಾಕೊಂಡಿರ್ತಾರೆ ಅಂತ ಹೇಳ್ತಾರೆ. ಬಾಹರ್ ಕಾ ಕವರ್ ಉತಾರ್ ದೋ ತೋ ಕೊಯ್ ಡರ್ ನಹಿ. ಅವರು ಹೊರಗಿಂದ ಆ ರೀತಿ ಮುಖವಾಡ ಹಾಕೊಂಡು ಎದುರುಗಡೆ ಬಂದಾಗ ಎಲ್ರೂ ಹೆದರ್ಬೇಕು, ಆತರ ಅನ್ಸುತ್ತೆ. ಅಯ್ಯೋ ಏನಂತ ಹೆದರ್ಬಿಟ್ಟೆ ಅಂತ ಹೇಳ್ತಿರ್ತಾರೆ. ಅದೇ ವ್ಯಕ್ತಿ ಹೊರಗಿನ ಕವರ್ ತೆಗೆದ್ಬಿಟ್ರು ಅಂತಂದ್ರೆ ಯಾರು ಹೆದರಲ್ಲ. ಅಯ್ಯೋ ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟೆ ಅಂತ ಏನ್ ಮಾಡ್ತಾರೆ? ಅಷ್ಟು ಸುಲಭವಾಗಿ ಅದನ್ನ ಎದುರಿಸ್ಬಿಡ್ತಾರೆ. ಲೇಕಿನ್ ಅಗರ್ ಬಾಹರ್ ಕೆ ರೂಪ ದೇಖ್ ಘಬರಾಯಂಗೆ ತೋ, ಒಂದ್ ವೇಳೆ ಹೊರಗಿನ ರೂಪ ನೋಡ್ಲಿನೇ ಹೆದರ್ಕೊಂಡ್ಬಿಟ್ರಿ ಅಂತಂದ್ರೆ ಏನಾಗ್ತೀರಿ? ಮುಖವಾಡ ನೋಡಿ ಹೆದರ್ಕೊಂಡ್ರೆ ಏನಾಗುತ್ತೆ? ಫೇಲ್ ಹೋ ಜಾಯಂಗೆ. ಹೊರಗಿನ ಮುಖವಾಡ ನೋಡಿ ಹೆದರ್ಕೊಂಡ್ರೆ, ಭಯಭೀತರಾದ್ರೆ ಫೇಲ್ ಆಗ್ಬಿಡ್ತೀರಿ ಅಂತ ಬಾಬಾ ಹೇಳ್ತಾ ಇರುತ್ತೆ. ಮಾಯಾ ಸೆ ಹಾರ್ ಜಾದಾ ಹೋತಿ ಹೇ ಯಾ ವಿಜಯ್ ಜಾದಾ ಹೋತಿ ಹೇ? ಬಾಬನ್ ಇದ್ ಕ್ವಶನ್ ಏನಂತ ಹೇಳ್ತಾರೆ ಬಾಬಾ? ಮಾಯೆಗೆ ಸೋಲು ಜಾಸ್ತಿ ಆಗ್ತಾ ಇದೆಯೋ ಅಥವಾ ಮಾಯೆ ಮೇಲೆ ವಿಜಯ ಜಾಸ್ತಿ ಆಗ್ತಾ ಇದೆಯೋ ಅಂತ ಕೇಳ್ತಾರೆ. ಮಾಯಿಂದ ಸೋಲನ್ನ ಜಾಸ್ತಿ ತಿಂತಾ ಇದ್ದೀರೋ ಅಥವಾ ವಿಜಯ ಜಾಸ್ತಿ ತಿಂತಾ ಇದ್ದೀರೋ? ಏನಾಗ್ತಾ ಇದೆ? ವಿದೇಶಿಸಿ ಅಂದ್ರೆ ಇವೆಲ್ಲ ಚೆಕಿಂಗ್ ಬಾಬಾ ನಿಮಗೆ ಬಿಡ್ತಾ ಇದ್ದಾರೆ, ಚೆಕಿಂಗ್ ಮಾಡ್ಕೊಳ್ಳೋದು. ಬಾಬಾನೇ ಹೇಳಿ, ಬಾಬನಿಗೆ ಗೊತ್ತಾಗತ್ತೆ ಅಂತ ಬಾಬನ ಮೇಲೆ ಬಿಡೋದಲ್ಲ. ಯಾರು ನೋಡ್ಕೋಬೇಕಿದೆಲ್ಲ? ನಾವೇ. विदेशी से आए हुए बच्चों में से कौन समझते हैं कि हम 108 की माला के मणके में हैं? ನೋಡಿ ಬಾಬಾ ಕೇಳ್ತಾ ಇದ್ದಾರೆ, ವಿದೇಶದಿಂದ ಬಂದಿರುವಂತ ಮಕ್ಕಳಲ್ಲಿ ಯಾರು ಅನ್ಕೊಂಡಿದ್ದೀರಿ ನಾವು 108ರ ಮಾಲೆಯ ಮಣಿಯಲ್ಲಿದ್ದೇವೆ ಅಂತ? ನಿಮ್ಮಲ್ಲೂ ಕೂಡ ಯಾರು ಅನ್ಕೊಂಡಿದ್ದೀರಿ ನಾನು ಸಹ 108ರ ಮಾಲೆಯ ಮಣಿಯಲ್ಲಿದ್ದೇನೆ? ನಿಶ್ಚಯ ಕಿ ವಿಜಯ್ ತೋ ಹೋ ಹಿ ಜಾತಿ ಹೇ. ಒಂದ್ ವೇಳೆ ನಿಮಗೆ ನಾನು 108ರ ಮಾಲೆಯ ಮಣಿಯಲ್ಲಿ ಇದ್ದೇ ಇದ್ದೀನಿ ನಿಶ್ಚಯ ಇತ್ತು ಅಂತಂದ್ರೆ ವಿಜಯ ಆಗೇ ಆಗತ್ತೆ ಅಂತ ಹೇಳ್ತಾರಲ್ಲ. ನಿಶ್ಚಯ ಇದ್ರೆ ನಿಶ್ಚಯ ಬುದ್ಧಿ ವಿಜಯಂತಿ ಅಂತ. ಕಬಿ ಬಿ ಲಕ್ಷ್ಯ ಕಮ್ಜೋರ್ ನಹಿ ರಖ್ನಾ. ನೋಡಿ, ಎಂದು ನೀವು ತಲುಪುವಂತಹ ಗುರಿ ಲಕ್ಷ್ಯವನ್ನ ದುರ್ಬಲ ಮಾಡಿಕೊಳ್ಳಬೇಡಿ, ಗುರಿಯನ್ನ ದುರ್ಬಲ ಇಟ್ಕೋಬೇಡಿ ಅಂತ ಹೇಳ್ತಾರೆ ಬಾಬಾ. ನಿಮ್ಗೆ ವಿಜಯ ಇದ್ದೇ ಇದೆ, ವಿಜಯ ನಿಮ್ಮ ಜನ್ಮ ಸಿದ್ಧ ಅಧಿಕಾರ. ಈ ರೀತಿ ಏನ್ ಮಾಡ್ತೀವಿ, ಲಕ್ಷ್ಯದಲ್ಲಿ ದುರ್ಬಲತೆ ಏನ್ ಮಾಡೋದು? ಅಯ್ಯೋ ಆಗ್ತೀವೇನೋ ಯಾರಿಗ ಗೊತ್ತ್ರಿ, ಬಾಬಾ ಹಂಗಂತಿರ್ತಾರೆ, ನಾವೇ ಆಗ್ತೀವೋ ಯಾರಾಗ್ತಾರೋ, ಇಷ್ಟೊಂದು ಸಂಖ್ಯೆಯಲ್ಲಿ ಮಕ್ಕಳಿದ್ದಾರೆ. ಬಾಬಾ ದುರ್ಬಲರಾಗಬೇಡಿ. सदा श्रेष्ठ लक्ष्य रखना कि हम ही कल्प पहले वाले विजयी थे और सदा रहेंगे. ಇಂತಹ ಸದಾ ಶ್ರೇಷ್ಠ ಲಕ್ಷ್ಯವನ್ನ ಇಟ್ಕೊಳ್ರಿ, ಇದೇ ಸದಾ ಶ್ರೇಷ್ಠ ಲಕ್ಷ್ಯವನ್ನ ಇಟ್ಕೊಳ್ರಿ. ನಾವೇ ಕಲ್ಪದ ಮೊದಲು ವಿಜಯಿ ಆಗಿದ್ವಿ ಮತ್ತು ಸದಾ ಇರ್ತೇವೆ. तो सदा अपने को विजयी रतन ही अनुभव करेंगे.
ಆಗ ನೋಡಿ ಸದಾ ನಿಮ್ಮನ್ನ ನೀವು ನಾನು ವಿಜಯಿ ರತ್ನ ಅಂತ ಅನುಭವ ಮಾಡ್ಕೊಳ್ತೀರಿ ಅಂತ ಹೇಳ್ತಾರೆ. ಏನಂತ ಅನುಭವ ಮಾಡ್ಕೊತೀರಿ? ನಾನು विजयी रत्ना। बहुत देशों से आए हुए हैं, जिन जिन देशों से बाप के बच्चे निकले हैं उन स्थानों का भी महत्व है। ಬಹಳ ದೇಶದಿಂದ ವಿದೇಶದ ಮಕ್ಕಳು ಬಂದಿದ್ದಾರೆ. ಯಾವ ದೇಶದಿಂದ ತಂದೆಯ ಮಕ್ಕಳಾಗಿ ಜನ್ಮ ತಗೊಂಡಿದ್ದಾರೋ ಆ ಎಲ್ಲಾ ಸ್ಥಾನಗಳಿಗೂ ಮಹತ್ವ ಇದೆ ಅಂತ ಹೇಳ್ತಾರೆ. ವಿದೇಶದಲ್ಲಿ ಎಲ್ಲೆಲ್ಲಿ ಬಾಬನ ಸೇವಾ ಕೇಂದ್ರಗಳಿದೆಯೋ ಆ ಎಲ್ಲಾ ಸ್ಥಾನಗಳಿಗೂ ಮಹತ್ವ ಇದೆ ಅಂತ ಬಾಬಾ ಹೇಳ್ತಾರೆ. ಯಹ ಸ್ಥಾನ ಭಿ ಕಿಸಿ ನಾ ಕಿಸಿ ರೂಪ ಸೆ ಯಾದಗಾರ್ ಬನ್ ಜಾತೆ ಹೇ. ಆ ವಿದೇಶದ ಸ್ಥಾನಗಳು ಕೂಡ ಒಂದಲ್ಲ ಒಂದು ರೂಪದಲ್ಲಿ ಯಾದಗಾರ ಆಗ್ಬಿಡ್ತವೆ ಅಂತ ಹೇಳ್ತಾರೆ. ಯಾದಗಾರ್ ಸ್ಥಾನಗಳು, ಯಾದಗಾರ್ ಅಂದ್ರೆ ಸ್ಮಾರಕ, ನೆನಪಾರ್ಥವಾಗಿರುವಂತಹ ಏನಾಗ್ತದೆ ಸ್ಥಳಗಳಾಗ್ಬಿಡುತ್ತವೆ. ಅದಕ್ಕೇನಂತ ಹೇಳ್ತಾರೆ ಬಾಬಾ? ಪಿಕ್ನಿಕ್ ಸ್ಪಾಟ್ ಅಂತ ಹೇಳ್ತಾರೆ ಬಾಬಾ. ವಾಯು ವಿಹಾರ ಮಾಡ್ಕೊಂಡ್ಬರುವಂತಹ ಸ್ಪಾಟ್ಗಳು. ಆಪ್ ಲೋಗ್ ವಿಶೇಷ ಉನ್ ಸ್ಥಾನೋं पर ಚಕ್ಕರ್ ಲಗಾತೆ रहेंगे. ನೋಡಿ, ನೀವೆಲ್ಲರೂ ಕೂಡ ವಿದೇಶದ ಎಲ್ಲೆಲ್ಲಿ ಬಾಬನ ಸೇವಾ ಕೇಂದ್ರಗಳಿದ್ದಾವೆ, ಸೇವಾ ಕೇಂದ್ರ ಇರಲ್ಲ ಅವಾಗ ವಿದೇಶದಲ್ಲಿ, ಎಲ್ಲಿ? ಸ್ವರ್ಗದಲ್ಲಿ. ವಿದೇಶ ಆ ಸ್ಥಾನಗಳು ವಿಶೇಷ ಯಾದಗಾರ್ ರೂಪದಲ್ಲಿ ಪಿಕ್ನಿಕ್ ಸ್ಪಾಟ್ ಆಗಿರ್ತವೆ. ಅಲ್ಲಿ ನೀವೆಲ್ಲರೂ ಏನ್ ಮಾಡ್ತೀರಿ ಅಂತ ಹೇಳ್ತಾರೆ ಬಾಬಾ? ನಿಮ್ಮ ಪುಷ್ಪಕ ವಿಮಾನದಲ್ಲಿ ಕುತ್ಕೊಂಡು ಸುತ್ತಾಕೊಂಡ್ ಬರಕ್ ಹೋಗ್ತೀರಿ ಅಂತ ಹೇಳ್ತಾರೆ. ಆ ಸ್ಥಾನಗಳನ್ನ ಸುಮ್ನೆ ಸುತ್ತಾಡ್ಕೊಂಡು ಅಲ್ಲಿ ಆಟ ಆಡಿ ಹಾಡಿಕೊಂಡು ಬರುವಂತಹ ಮನೋರಂಜನೆಯ ಸ್ಪಾಟ್ಗಳನ್ನ ಮಾಡ್ಕೊಂಡಿರ್ತೀರಿ. ಬಿಜಿಲಿ ಬಂದ್ ಹೋಗೈ, ಈ ಮುರಳಿ ನುಡಿಸುವಾಗ ಕರೆಂಟ್ ಹೋಗ್ಬಿಡುತ್ತೆ. ಅವಿನಾಶ್ ಅಶರೀರಿ ಬನನ ಇತನಾ ಹಿ ಸಹಜ ಹೋನಾ ಚಾಹಿಯೇ. ಅಲ್ಲಿ ಕರೆಂಟ್ ಹೋಯ್ತು, ಅವಾಗ ಬಾಬಾ ಹೇಳಿದ್ರು ಅಶರೀರಿ ಆಗೋದು ಕೂಡ ಅಷ್ಟೇ ನಿಮಗೆ ಸಹಜ ಆಗಬೇಕು ಅಂತ ಹೇಳಿದ್ರು ಬಾಬಾ. ಹೆಂಗ್ ಕರೆಂಟ್ ಹೋಗಿ ಕರೆಂಟ್ ಪಟ್ ಅಂತ ಬರ್ತದಲ್ಲ, ಹಂಗೆ ನಿಮ್ಗೆ ಅಶರೀರಿನೂ ಕೂಡ ಅಷ್ಟೇ ಸಹಜ ಆಗ್ರಿ. ಜೈಸೆ ಅದಕ್ಕೆ ಮತ್ತೊಂದು ಉದಾಹರಣೆ ಕೊಡ್ತಾರೆ ಬಾಬಾ. ಸ್ಥೂಲ ವಸ್ತ್ರ ಉತಾರ್ ದೇತೆ ಹೇ ವೈಸೆ ಯಹ ದೇಹಾಭಿಮಾನ್ ಕೆ ವಸ್ತ್ರ ಸೆಕೆಂಡ್ ಮೇ ಉತಾರ್ನೆ ಹೇ. ಹೇಗೆ ಬಾಬಾ ಈ ದೇಹಕ್ಕೆ ಧರಿಸಿರುವಂತಹ ಸ್ಥೂಲ ಉಡುಪುಗಳು, ಡ್ರೆಸ್ಗಳನ್ನ ತೆಗೆದಾಕ್ತಿರಲ್ವಾ? ದಿನಾನು ಬಟ್ಟೆ ಚೇಂಜ್ ಮಾಡ್ತಿರಲ್ಲ, ಎಷ್ಟು 1 ಗಂಟೆ ತಗೋತೀರಾ? ಎಷ್ಟೊತ್ತು ಬೇಕು? 1 ಸೆಕೆಂಡ್ ಅಂತ ಹೇಳ್ತಾರಲ್ಲ. ಹೇಗೆ ತೆಗೆದು ಹಾಕ್ತಿರೋ ಹಾಗೇನೆ ಈ ದೇಹಾಭಿಮಾನದ ವಸ್ತ್ರನು ಕೂಡ ಸೆಕೆಂಡಿನಲ್ಲಿ ತೆಗೆದು ಹಾಕ್ಬೇಕು ಅಂತ ಬಾಬಾ ಹೇಳ್ತಾರೆ. ದೇಹಾಭಿಮಾನದ ಬಟ್ಟೆನೂ ಕೂಡ ಏನ್ ಮಾಡ್ಬೇಕು? ಸೆಕೆಂಡ್ ಅಲ್ಲಿ ಬಿಟ್ಬಿಡ್ಬೇಕು. ಜಬ್ ಚಾಹೆ ಧಾರಣ ಕರೋ, ಜಬ್ ಚಾಹೆ ನ್ಯಾರೆ ಹೋ ಜಾಯ್. ಯಾವಾಗ ಬೇಕಂದ್ರೆ ಯಾವಾಗ ಧಾರಣೆ ಮಾಡ್ಕೊಳ್ರಿ, ಮತ್ತು ಯಾವಾಗ ಬೇಕಾದ್ರೆ ಯಾವಾಗ ದೇಹದ ಅಭಿಮಾನದಿಂದ ಭಿನ್ನ ಅಂತ ಹೇಳ್ತಾರೆ ಬಾಬಾ. ಬೇಕಾದಾಗ ಕರ್ಮದಲ್ಲಿ ಬರುವಾಗ ಧಾರಣೆ ಮಾಡ್ಕೊಳ್ಳೋದು, ಕರ್ಮ ಮುಗಿತಾ ಉಡುಪಿನಿಂದ ಏನಾಗೋದು ಭಿನ್ನ. ಲೇಕಿನ್ ಯಹ ಅಭ್ಯಾಸ ತಬ್ ಹೋಗ. ಅದು ಇದು ಅಭ್ಯಾಸ ಯಾವಾಗ ಬರುತ್ತೆ ಅಂದ್ರೆ, ಯಾವಾಗ ಬರುತ್ತೆ? ದೇಹದಿಂದ ಭಿನ್ನರಾಗುವಂತಹ, ದೇಹದ ಅಭಿಮಾನದಿಂದ ದೂರ ಆಗುವಂತ ಅಭ್ಯಾಸ ಯಾವಾಗ ಬರುತ್ತೆ ಅಂತ ಹೇಳ್ತಾರೆ ಬಾಬಾ? ಜಬ್ ಕಿಸಿ ಭಿ ಪ್ರಕಾರ ಕಾ ಬಂಧನ್ ನಹಿ ಹೋಗಾ. ಯಾವಾಗ ಯಾವುದೇ ಪ್ರಕಾರದ ಬಂಧನ ಇರೋದಿಲ್ಲ ಆಗ ಅಂತ ಹೇಳ್ತಾರೆ. ಅಗರ್ ಮನ್ಸಾ ಸಂಕಲ್ಪ ಕಾ ಭಿ ಬಂಧನ ಹೇ ತೋ ಡಿಟ್ಯಾಚ್ ಹೋ ನಹಿ ಸಕೆಂಗೆ. ಒಂದ್ ವೇಳೆ ಮನಸ್ಸಿನ ಸಂಕಲ್ಪದ ಬಂಧನ ಇತ್ತು ಅಂತಂದ್ರೂ, ಮನ್ಸಾ ಸಂಕಲ್ಪದ ಬಂಧನ ಇತ್ತು ಅಂದ್ರೂ ಕೂಡ ಡಿಟ್ಯಾಚ್ ಆಗೋದಕ್ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಸಂಕಲ್ಪಗಳ ಬಂಧನನು ಕೂಡ ನಮಗೆ ದೇಹದಿಂದ ಏನ್ ಮಾಡ್ಲಿಕ್ಕೆ ಕೊಡಲ್ಲ, ಭಿನ್ನರಾಗ್ಲಿಕ್ಕೆ, ಡಿಟ್ಯಾಚ್ ಆಗ್ಲಿಕ್ಕೆ ಕೊಡಲ್ಲ ಅಂತ ಹೇಳ್ತಾರೆ. ಜೈಸೆ कोई तंग कपड़ा होता है तो सहज और जल्दी नहीं उतार सकते. ಹೇಗೆ ನೋಡಿ, ಕೆಲವೊಂದು ಎಂತ ವಸ್ತ್ರ ಮೈಗೆ ಅಂಟ್ಕೊಳ್ಳೋ ವಸ್ತ್ರ ಅಂದ್ರೆ ಟೈಟ್ ಇರ್ತದೆ. ಆ ಟೈಟ್ ಇರೋ ವಸ್ತು ಹಾಕೊಂಡ್ರಿ, ಉಡುಪನ್ನ ಧರಿಸ್ಕೊಂಡ್ರಿ ಅಂತಂದ್ರೆ ಸಹಜವಾಗಿ ಮತ್ತು ಜಲ್ದಿ ಏನ್ ಮಾಡಕ್ಕಾಗಲ್ಲ, ಬಟ್ಟೆಯನ್ನ ಚೇಂಜ್ ಮಾಡ್ಕೊಳಕ್ ಆಗಲ್ಲ, ಬಿಡಕ್ ಆಗಲ್ಲ ಅಂತ ಹೇಳ್ತಾರೆ ಅಲ್ವಾ. ಎಳೆದಾಡ್ಬೇಕು, ಕಷ್ಟ ಪಡ್ಬೇಕು. इस प्रकार से मनसा वाचा कर्मणा संबंध में अगर अटैचमेंट है, लगाव है, तो डिटैच नहीं हो सकेंगे.
ಇಂಪಾರ್ಟೆಂಟ್ ಇದೆ, ಆಳವಾದ ಮಾತನ್ನು ಹೇಳ್ತಿದ್ದಾರೆ ಬಾಬಾ. ಅದೇ ಪ್ರಕಾರ ಮನಸ್ಸು, ವಾಣಿ, ಕರ್ಮಣ ಸಂಬಂಧದಲ್ಲೂ ಕೂಡ ನಿಮಗೆ ಯಾರ ಜೊತೆಗಾದ್ರೂ ಅಟ್ಯಾಚ್ಮೆಂಟ್ ಇದೆ. ಅಟ್ಯಾಚ್ಮೆಂಟ್ ಅಂದ್ರೆ ಆಕರ್ಷಣೆ ಇದೆ, ಮೋಹ ಇದೆ, ಸೆಳೆತ ಇದೆ. ಆಗ ನೀವು ಕೂಡ ಏನ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ ಬಾಬಾ. ಹೀಗೆ ಟೈಟ್ ಇರುವಂತ ಬಟ್ಟೆಯನ್ನ ತೆಗೆಯೋದ್ ಕಷ್ಟ ಆಗುತ್ತೋ ಹಾಗೇನೆ ಯಾರ ಮೇಲೆ ಮೋಹ ಇದೆ, ಸೆಳೆತ ಇದೆ, ಅವರಿಂದ ಡಿಟ್ಯಾಚ್ ಕೂಡ ನಿಮಗೆ ಆಗ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅವರಿಂದ ನಿಮಗೆ ಡಿಟ್ಯಾಚ್ ಮಾಡ್ಕೊಳ್ಳಿಕ್ ಆಗಲ್ಲ. ಐಸಾ ಅಭ್ಯಾಸ ಸಹಜ ಕರ್ ಸಕ್ತೆ ಹೋ. ಈ ತರಹ ಸೆಕೆಂಡಿನಲ್ಲಿ ಏನಾಗ್ಬೇಕು ಅಂತ ಬಾಬಾ ಹೇಳೋದು, ಡಿಟ್ಯಾಚ್. ಈ ಅಭ್ಯಾಸ ಸಹಜ ಮಾಡ್ಕೋತಾ ಇದ್ದೀರಾ. ಜೈಸಾ ಸಂಕಲ್ಪ ಕಿಯಾ ವೈಸಾ ಸ್ವರೂಪ ಹೋ ಜಾಯ್. ಯಾವ ತರಹ ಸಂಕಲ್ಪ ಮಾಡ್ತಿರೋ ಅದೇ ತರಹದ ಸ್ವರೂಪ ಆಗ್ಬಿಡ್ಬೇಕು ಅಂತ ಬಾಬಾ ಹೇಳ್ತಿರೋದು. ಸಂಕಲ್ಪದಂತೆ ಸ್ವರೂಪ. संकल्प के साथ साथ स्वरूप बन जाते हो या संकल्प के बाद टाइम लगता है स्वरूप बनने में. ನೋಡಿ ಬಾಬಾ ಕೇಳ್ತಾ ಇದ್ದಾರೆ, ಸಂಕಲ್ಪದ ಜೊತೆಗೆ ಸ್ವರೂಪ ಆಗ್ತಾ ಇದ್ದೀರೋ ಅಥವಾ ಸಂಕಲ್ಪ ಬಂತು ಆಮೇಲೆ ಎಷ್ಟೋ ಹೊತ್ತಾದ್ಮೇಲೆ ಸ್ವರೂಪ ಬರ್ತದೆ ಅಂತ ಆ ರೀತಿ ಹೇಳ್ತಿರೋ ಟೈಮ್ ಹಿಡಿತದ? ಸಂಕಲ್ಪದ ಜೊತೆಗೆ ಸ್ವರೂಪನು ಬರ್ತಾ ಇರ್ಬೇಕು, ಒಟ್ಟೊಟ್ಟಿಗೆ ನಡೀತಿರ್ಬೇಕು ಅಂತ ಬಾಬಾ ಹೇಳ್ತಾರೆ. ಹಂಗೇನೆ ಇಲ್ಲಿ ನೋಡಿ ಉದಾಹರಣೆ ಕೊಡ್ತಾರೆ ಬಾಬಾ. ಸಂಕಲ್ಪ ಕಿಯಾ और ಅಶ್ಚರ್ಯ ಹೋ ಜಾओ. ಸಂಕಲ್ಪ ಮಾಡಿದ್ರ ನನಗೇನಾಗ್ಬೇಕು? ಅಶ್ಚರ್ಯ. ಒಂದ್ ಸೆಕೆಂಡ್ ಅಲ್ಲಿ ಏನಾಗಿ ಅಂತ ಹೇಳ್ತಾರೆ ಬಾಬಾ, ಅಶ್ಚರ್ಯ ಅಂತ ಹೇಳ್ತಾರೆ. ಆದ್ರೆ ಅಶ್ಚರ್ಯ ಸಂಕಲ್ಪ ಮಾಡಿದ ಕೂಡಲೇ ಏನಾಗ್ಬೇಕು ಅಂತ ಹೇಳ್ತಾರೆ ಬಾಬಾ, ಆಶ್ಚರ್ಯ. ಒಂದ್ ಸೆಕೆಂಡ್ ಅಲ್ಲಿ ಅಂತ ಬಾಬಾ ಹೇಳೋದು. संकल्प किया मास्टर प्रेम के सागर की स्थिति में स्थित हो जाओ और वह स्वरूप हो जाए. ಮತ್ತು ಸಂಕಲ್ಪ ಮಾಡ್ರಿ, ನಾನು ಮಾಸ್ಟರ್ ಪ್ರೇಮ ಸಾಗರನ, ನಾನು ಪ್ರೇಮ ಸಾಗರನ ಸಂತಾನ, ಮಾಸ್ಟರ್ ಪ್ರೇಮ ಸಾಗರ. ನಾನು ಪ್ರೇಮ ಸಾಗರನ ಸಂತಾನ, ಮಾಸ್ಟರ್ ಪ್ರೇಮ ಸಾಗರ. ಸಂಕಲ್ಪ ಬಂತ, ಅದೇ ಸ್ಥಿತಿಯಲ್ಲಿ ಸೆಕೆಂಡಿಗೆ ಏನಾಗ್ಬಿಡ್ಬೇಕು? ಸ್ಥಿತ ಆಗ್ಬಿಡ್ಬೇಕು. ಸ್ಥಿತ ಆಗ್ತೀರಾ, ಹಾಗೆ ಅದು ಸ್ವರೂಪ ಬಂದ್ಬಿಡ್ಬೇಕು ಅಂತ ಹೇಳ್ತಾರಪ್ಪ. ಅದೇನಾಗ್ಬಿಡ್ಬೇಕು? ಸ್ವರೂಪ ಬಂದ್ಬಿಡ್ಬೇಕು. ऐसी प्रैक्टिस है, ಈ ತರಹ ಅಭ್ಯಾಸ ಇದೆಯಾ? अब इसी ಪ್ರಾಕ್ಟೀಸ್ ಕೋ ಬಡಾವೋ. ಈಗ ಇದೇ ಪ್ರಾಕ್ಟೀಸ್ ಅಭ್ಯಾಸವನ್ನ ವೃದ್ಧಿ ಮಾಡ್ಕೊಳ್ರಿ. इसी प्राक्टिस के आधार पर स्कॉलरशिप ले लेंगे. ನೋಡಿ ಬಾಬಾ ಎಷ್ಟು ವಿಶೇಷ ಶಬ್ದ ಹೇಳ್ತಿದ್ದಾರೆ. ಇದೇ ವಿಶೇಷ ಪ್ರಾಕ್ಟೀಸಿನ ಆಧಾರದಿಂದ, ಅಭ್ಯಾಸದ ಆಧಾರದಿಂದ ಸ್ಕಾಲರ್ಶಿಪ್ ತಗೊಂಡ್ಬಿಡ್ತೀರಿ ಅಂತ ಹೇಳ್ತಾರಲ್ಲ. ಈ ಅಭ್ಯಾಸ ನೀವು ಜಾಸ್ತಿ ಮಾಡ್ತೀರಾ ಅಂತಂದ್ರೆ ಏನ್ ಸಿಗುತ್ತೆ ಮಕ್ಕಳಿಗೆ? ಸ್ಕಾಲರ್ಶಿಪ್ ಅಂತ ಬಾಬಾ. अब तक विदेशियों ने एक प्लान प्रैक्टिकल नहीं किया है. ಇಲ್ಲಿಯ ತನಕ ವಿದೇಶದವರು ಒಂದು ಪ್ಲಾನ್ ಅನ್ನ ಪ್ರಾಕ್ಟಿಕಲಿ ಮಾಡಿಲ್ಲ ಅಂತ ಹೇಳ್ತಾರೆ. ಯಾದ್ ಹೇ ಕಿ ಕೌನ್ ಸಾ ಪ್ಲಾನ್ ದಿಯಾ ಥಾ? ನೆನಪಿದೆಯಾ ನಿಮಗೆ ನಾನು ಯಾವ ಪ್ಲಾನ್ ಕೊಟ್ಟಿದ್ದೆ ಅಂತ? ಒಂದು ಪ್ಲಾನ್ ಪ್ರಾಕ್ಟಿಕಲಿ ಮಾಡಿ ತೋರ್ಸಿಲ್ಲ ಅಂತ ಬಾಬಾ ಹೇಳಿದ್ರು. ಅದನ್ನ ಮೊನ್ನೆನೂ ಒಂದು ವಾಣಿಲಿ ಬಾಬಾ ಹೇಳಿದ್ರು, ನಿಮಗೂ ನೆನ್ಪಿತ್ತು. ಆದ್ರೆ ನೆಕ್ಸ್ಟ್ ಮುರಳಿ ಕೇಳ್ತಾ ಅದೇನಾಯ್ತು? ಮರ್ತೋಯ್ತು. ಈಗ ಮತ್ತೆ ಬಾಬಾ ನೆನಪು ಮಾಡಿಸ್ತಾರೆ. ಅಭಿ ಭಾರತ ಕೆ ಕುಂಭಕರ್ಣ ಖೂಬ್ ಸೋಯೇ ಹುವೆ ಹೇ. ಈಗ ಭಾರತದ ಕುಂಭಕರ್ಣರು ಸಾಕಪ್ಪ ಅನ್ನೋಷ್ಟು ಮಲಗಿದ್ದಾರೆ ಅಂತ ಹೇಳ್ತಾರೆ. ಯಾರು? ಭಾರತದ ಕುಂಭಕರ್ಣರು ಅಂತ ಹೇಳ್ತಾರೆ. ಹಾ, अब देखो कॉन्फ्रेंस में कैसे चिंटे लगाते हो. ಈಗ ವಿದೇಶದವರಿಗೆ ಬಾಬಾ ಏನ್ ಕೊಡ್ತಾ ಇದ್ದಾರೆ? ಯುಕ್ತಿ ಹೇಳ್ತಾ ಇದ್ದಾರೆ. ಈಗ ನೀವೇ ನೋಡ್ರಿ, ಕಾನ್ಫರೆನ್ಸ್ ಆಯ್ತು ಅಂದ್ರೆ ನೀವು ಹೆಂಗ್ ಅಲ್ಲಿ ಏನ್ ಮಾಡ್ಬೇಕು? ಜಲವನ್ನ ಸಿಡಿಸ್ತೀರಿ ಅಂತ ಬಾಬಾ ಹೇಳ್ತಾರೆ. बिल्कुल गहरी नींद में सोए होते हैं उनको पानी के चींटे लगाकर उठाना पड़ता है. ಹೇಗೆ ನೋಡಿ ಬಾಬಾ ಉದಾಹರಣೆ ಕೊಡ್ತಿದ್ದಾರೆ ಅಂದ್ರೆ, ನೋಡಿದಾರಲ್ವಾ ಬಾಬಾ?
ಯಾರಾದ್ರೂ ಆಳವಾಗಿ ಡೀಪ್ ಆಗಿ ನಿದ್ದೆಯಲ್ಲಿ ಮುಳುಗಿ ಹೋಗ್ಬಿಟ್ಟಿದಾರಪ್ಪ, ಅವ್ರನ್ನ ಏನೋ ಆ ಕ್ಷಣಕ್ಕೆ ನಾವ್ ಎಬ್ಬಿಸ್ಬೇಕು. ಏನೋ ಕೇಳೋದಿತ್ತು, ಎಲ್ಗೋ ಹೋಗೋದಿತ್ತು, ಏನೋ ಮಾಡೋದಿತ್ತು, ಅವ್ರನ್ನ ಎಬ್ಬಿಸ್ಬೇಕು ಅಂತಂದ್ರೆ ಏನ್ ಮಾಡ್ತೀರಾ? ಆಳವಾಗಿ ನಿದ್ದೆಯಲ್ಲಿ ಮುಳುಗದವ್ರನ್ನ ಎಬ್ಬಿಸ್ಬೇಕಂದ್ರೆ ಏನ್ ಮಾಡ್ತೀರಾ? ಕೈಲಿ ಒಂದ್ ಸ್ವಲ್ಪ ನೀರ್ ತಗೊಂಡು ಅವ್ರಿಗೆ ಏನ್ ಮಾಡ್ತೀರಾ? ಮುಖದ ಮೇಲೆ ಹೀಗೆ ಸಿಡಿಸ್ತಿರಲ್ವಾ ಅಂತ ಹೇಳ್ತಾರೆ ಬಾಬಾ. ಅವ್ರಿಗೆ ನೀರ್ ಹಿಂಗ್ ಸಿಡಿಸಿದ ಕೂಡ ಏನ್ ಮಾಡ್ತಾರ ಅವರು? ಕಣ್ಣು ತಲೆ ಹಿಂಗ್ ಕೊಡ್ಕೊಂಡು ಏನ್ ಮಾಡ್ತಾರೆ? ಹೇಳ್ತಾರೆ. ಯಹ ಪ್ಲಾನ್ ಪ್ರಾಕ್ಟಿಕಲ್ ಮೇಲೆ ಆ ತರಹ ನೀವು ಭಾರತದ ಕುಂಭಕರ್ಣರನ್ನು ಎಬ್ಬಿಸುವಂತ ಜಲವನ್ನ ಸಿಡಿಸಿ ಅದಕ್ಕೊಂದು ಪ್ಲಾನ್ ಮಾಡಿ ಪ್ರಾಕ್ಟಿಕಲಿ ತನ್ನಿ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಜ್ಞಾನದ ಜಲವನ್ನ ಈಗ ಅವ್ರ ಮೇಲೆ ಏನ್ ಮಾಡ್ಬೇಕು? ಆ ತರ ಸಿಡಿಸಿ ಅವರನ್ನ ಎಬ್ಬಿಸ್ಬೇಕು. ऐसा हो जो भारत के सामने आए और वह समझ जाए कि हम लोगों को भी जागना चाहिए. ನೋಡಿ, ಈ ತರ ಅವರು ಭಾರತೀಯರ ಸಮ್ಮುಖದಲ್ಲಿ ಬರ್ಬೇಕು. ಸ್ವಯಂ ಅವ್ರಿಗೇನೆ ಅನಿಸ್ಬೇಕು. ಸ್ವಯಂ ಅವ್ರಿಗೇನೆ ಅನಿಸ್ಬೇಕು ಏನಂತ? ನಾವೀಗೇನಾಗ್ಬೇಕು? ಜಾಗೃತರಾಗ್ಬೇಕು. ಅವ್ರು ಬನನಾ ಚಾಹಿಯೇ. ನಾವು ಅನೇಕರನ್ನ ಏನ್ ಮಾಡ್ಬೇಕೀಗ? ಜಾಗೃತಗೊಳಿಸ್ಬೇಕು. ಸಬ್ಕಾ ಉನ್ಕಿ ಆವಾಜ್ ಕಿ ತರಫ್ ನ ಚಾಹತೆ ಹುವೆ ಭಿ ಅಟೆನ್ಷನ್ ಜಾಯ್. ನೋಡಿ, ನೀವೇನ್ ಎಬ್ಬಿಸ್ತೀರಿ ಆ ಧ್ವನಿ ಎಲ್ಲರಿಗೂ ಬೇಡ ಅಂದ್ರೂ ಕೂಡ ಅದ್ರ ಕಡೆಗೆ ಏನಾಗ್ಬೇಕು? ಅಟೆನ್ಷನ್ ಹೋಗ್ಬೇಕು ಅಂತ ಹೇಳ್ತಾರೆ. ಕಿಸಿ ಬಿ ತರಫ್ ಸೆ ಐಸಾ ಕೊಯ್ ತಯಾರ್ ಕಿಯಾ ಹೇ? ಯಾವ್ದಾದ್ರೂ ಕಡೆಯಿಂದ ಇಂತಹ ಯಾವ್ದಾದ್ರು ಒಂದು ತಯಾರಿಯನ್ನ ಮಾಡಿದಿರಾ ಅಂತ ಬಾಬಾ ಕೇಳ್ತಾರೆ. ಈ ತರಹ ಭಾರತದ ಕುಂಭಕರ್ಣನ ಎಬ್ಬಿಸುವಂತಹ ಯಾವ್ದಾದ್ರು ಒಂದು ವಿಶೇಷ ಅಂತ ತಯಾರಿ ಮಾಡಿದಿರಾ ಅಂತ ಬಾಬಾ ಕೇಳ್ತಾರೆ. ಅಚ್ಚಾ, ಓಂ ಶಾಂತಿ.